ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಟ್ಯಾರೋ ಕಡೆಯಿಂದ ಎಸ್ಪೆಷಲಿ ಸಿಂಗಲ್ ಆಗಿರೋರಿಗೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿರೋರಿಗೆ ಒನ್ ಸೈಡೆಡ್ ಲವ್. ಸೊ ಏನ್ ಮೆಸೇಜ್ ಬರುತ್ತೆ ನೋಡೋಣ. ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಾಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಶಫಲ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಲೆಟ್ಸ್ ಶಫಲ್ ಕಾರ್ಡ್ಸ್. ಎಂಪ್ರೆಸ್, ಎಂಪ್ರೆಸ್ ಆ ಥರ ಒಂದು ಎನರ್ಜಿ. ಸಿ ಐ ಥಿಂಕ್ ನಿಮ್ಮ ಲೈಫಲ್ಲಿ ಒಂದು ಪರ್ಸನ್ ಕಮ್ಮಿ ಇದ್ದಾರೆ, ಒಂದು ರಿಲೇಶನ್ಶಿಪ್ ಬೇಕೇ ಬೇಕು ನಿಮ್ಮನ್ನ ಕಂಪ್ಲೀಟ್ ಮಾಡೋದಕ್ಕೆ. ಆ ಥರ ನಿಮ್ಮನ್ನ ನೀವು ನೋಡ್ಕೊತಾ ಇಲ್ಲ. ದಟ್ ಈಸ್ ದ ಪ್ಲಸ್ ಪಾಯಿಂಟ್. ನಿಮ್ಮನ್ನ ನೀವು ಯಾವತ್ತು ಡೌನ್ಗ್ರೇಡ್ ಮಾಡೋದು, ನಿಮ್ಮನ್ನ ನೀವು ಯಾವತ್ತು ಇನ್ನೊಂದು ಪರ್ಸನ್ ಇದಾರಾ ಇಲ್ವಾ ಅಂತ ಯೋಚನೆ ಮಾಡಿಬಿಟ್ಟು ನಿಮ್ಮ ಲೈಫ್ನ ಡಿಫೈನ್ ಮಾಡೋದು, ರಿಲೇಶನ್ಶಿಪ್ ಬೇಸ್ಡ್ ಆಗಿ ನಿಮ್ಮ ಲೈಫ್ ನೀವು ಜಡ್ಜ್ ಮಾಡೋದು, ಇದೆಲ್ಲ ನೀವು ಮಾಡ್ತಾ ಇಲ್ಲ. ಆ್ಯಂಡ್ ಎಲ್ಲಿದ್ದೀರಾ ನಿಮ್ಮ ಲೈಫಲ್ಲಿ ಒಂದು ಹೈಯೆಸ್ಟ್ ಫಾರ್ಮ್, ಹೈಯೆಸ್ಟ್ ಎನರ್ಜಿಯಲ್ಲಿದ್ದೀರಾ, ಬೆಸ್ಟ್ ಎನರ್ಜಿಯಲ್ಲಿದ್ದೀರಾ. ಲವ್ ನಿಮ್ಮ ಜೊತೆ ಇದೆ ಅಂತ ಅನ್ನಿಸ್ತಾ ಇದೆ. ಈವನ್ ದೋ ಅದಕ್ಕೆ ನೀವೊಂದು ಕಮಿಟ್ಮೆಂಟ್ ಟ್ಯಾಗ್ ಕೊಟ್ಟಿಲ್ಲ ಅಂದ್ರೂ ಅದಕ್ಕೊಂದು ಕಮಿಟ್ಮೆಂಟ್, ರಿಲೇಶನ್ಶಿಪ್, ಲವರ್ಸ್ ಈ ಥರ ಒಂದು ಟ್ಯಾಗ್ ನೀವು ಪ್ರಾಬಬ್ಲಿ ಇವಾಗಲೇ ಕೊಟ್ಟಿಲ್ಲ. ಬಟ್ ಇಟ್ ಡಸಂಟ್ ಮೀನ್ ನಿಮ್ಮ ಲೈಫಲ್ಲಿ ಲವ್ವೇ ಇಲ್ಲ ಅಂತ ಅಲ್ಲ. ಲವ್ ಅನ್ನೋದು ಲವ್ ಇಲ್ಲ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಒನ್ ಆರ್ ದಿ ಅದರ್ ಫಾರ್ಮ್ ಅಲ್ಲಿ ನಿಮ್ಮ ಲೈಫಲ್ಲಿ ನಿಮಗೆ ಸಪೋರ್ಟರ್ಸ್ ಇದ್ದಾರೆ. ಬಿಕಾಸ್ ವೀನಸ್ ಎನರ್ಜಿ, ಸೊ ವೀನಸ್ ನಿಮ್ಮ ಒಂದು ಬರ್ತ್ ಚಾರ್ಟಲ್ಲಿ ಕೂಡ ಸ್ಟ್ರಾಂಗ್ ಆಗಿದೆ ಅನ್ನಿಸ್ತಾ ಇದೆ. ಅಥವಾ ವೀನಸ್ ದಶ ನಡೀತಾ ಇರ್ಬೋದು. ವೀನಸ್ ದಶ, ವೀನಸ್ ಅಂತರ್ದಶ, ಶುಕ್ರ ದಶ, ಶುಕ್ರ ಅಂತರ್ದಶ. ಸೊ ಯಾವತ್ತು ನೀವು ನಿಮ್ಮ ಲೈಫಲ್ಲಿ ನಿಮಗೆ ಲವ್ವೇ ಇಲ್ಲ ಅನ್ನೋದು ನಿಮಗೆ ಅಷ್ಟು ಈಸಿಯಾಗಿ ಬರಲ್ಲ. ಈಚ್ ಅಂಡ್ ಎವ್ರಿ ಮೂಮೆಂಟ್ ನಿಮಗೆ ಸಪೋರ್ಟರ್ ಆಗಿ ಯಾರು ಇದ್ದೇ ಇರ್ತಾರೆ, ಆಸ್ ಅ ಬ್ಯಾಕ್ ಬೋನ್ ಆಗಿ ಇದ್ದೇ ಇರ್ತಾರೆ. ಬಿಕಾಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ, ನೀವು ಯಾವ ಫೇಸಲ್ಲಿ ಇದ್ದೀರಾ ಅಂದರೆ ನಿಮಗೆ ಲವ್ ಅಥವಾ ಒಂದು ಸಪೋರ್ಟರ್, ಫ್ರೆಂಡ್ಸ್ ಆಗಿರ್ಬೋದು, ಒಂದು ಪಾರ್ಟ್ನರ್ ಆಗಿರ್ಬೋದು, ಯಾವತ್ತು ಪ್ರಾಬಬ್ಲಿ ನಿಮಗೆ ಶಾರ್ಟೇಜ್ ಅನ್ಸಲ್ಲ, ಲ್ಯಾಕಿಂಗ್ ಥರ ಅನ್ಸಲ್ಲ. ನೀವು ಆ ಸ್ಟೇಜ್ ರೀಚ್ ಆಗೋಗ್ಬಿಟ್ಟಿದ್ದೀರಾ, ಪ್ಯೂರೆಸ್ಟ್ ಸ್ಟೇಜ್ ರೀಚ್ ಆಗೋಗ್ಬಿಟ್ಟಿದ್ದೀರಾ. ಆ್ಯಂಡ್ ಬೈ ಬರ್ತ್ ನಿಮಗೆ ಆ ಗಿಫ್ಟ್ ಬಂದಿದೆ. ಲೈಕ್ ಯಾವತ್ತು ನೀವು ಒಬ್ಬರೇ ಆಗಲ್ಲ, ಯಾವತ್ತು ನಿಮಗೆ ಲವ್ ಇಲ್ದನೆ ಲೈಫ್ ಇರಲ್ಲ. ಆ್ಯಂಡ್ ಏನಾದರೂ ಕಷ್ಟ ಬಂತು ಅಂದರೆ ನೀವು ಅಬ್ಸರ್ವ್ ಕೂಡ ಮಾಡಿರ್ತೀರ ಆಲ್ರೆಡಿ. ಏನಾದರೂ ಕಷ್ಟ ಬಂತು ಅಂದರೆ ನೀವು ಯಾವತ್ತು ಯು ನೆವರ್ ಬಿಕಮ್ ಅಲೋನ್. ಯಾವತ್ತು ನೀವು ಒಬ್ಬರೇ ಆಗಲ್ಲ, ಯಾರು ಒಬ್ರು ಇದ್ದೇ ಇರ್ತಾರೆ. ಆಸ್ ಅ ಸಪೋರ್ಟರ್ ಆಗಿರಬಹುದು, ವೆಲ್ ವಿಷರ್ ಆಗಿರ್ಬೋದು, ಯಾರು ಒಬ್ರು ಇದ್ದೇ ಇರ್ತಾರೆ. ಆ ಥರ ಒಂದು ಎನರ್ಜಿ ನೋಡ್ತಾ ಇದೆ ನಿಮ್ಮ ಲೈಫಲ್ಲಿ. ಲೆಟ್ಸ್ ಸಿ ಏನು ಬರ್ತದೆ ನಿಮ್ಮ ಲೈಫಲ್ಲಿ. ಐ ಗೆಸ್ ಐ ಥಿಂಕ್ ಲವ್ ಆ ಪರ್ಸನ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ. ನೀವು ಅವ್ರನ್ನ ಐಡೆಂಟಿಫೈ ಮಾಡಿಲ್ಲ ಅಷ್ಟೇ. ಐಡೆಂಟಿಫೈ ಮಾಡಿಲ್ಲ ಅಂತ ಹೇಳಲ್ಲ. ದಟ್ ಈಸ್ ವಾಟ್ ಯು ಗೈಸ್ ಆರ್ ಆಲ್ರೆಡಿ ಇನ್ ಕನೆಕ್ಷನ್. ಒಂದು ಕನೆಕ್ಷನ್ ಅಲ್ಲಿ ಇದ್ದೀರಾ, ಒಂದು ಬಾಂಡಿಂಗ್ ಅಲ್ಲಿ ಇದ್ದೀರಾ, ಮಾತುಕತೆ ಆಗ್ತಾ ಇರುತ್ತೆ. ಪ್ರಾಬ್ಲಿ ನೀವು ಒಂದು ಟ್ಯಾಗ್ ಲೈನ್ ಕೊಟ್ಟಿಲ್ಲ ಅಷ್ಟೇ. ಒಂದು ರಿಲೇಶನ್ಶಿಪ್, ಲವರ್ಸ್, ಕಮಿಟ್ಮೆಂಟ್, ರೆಸ್ಪಾನ್ಸಿಬಿಲಿಟೀಸ್, ಆ ಒಂದು ಟ್ಯಾಗ್ ಲೈನ್ ಕೊಟ್ಟಿಲ್ಲ ಬಿಟ್ರೆ ಈ ಪರ್ಸನ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ. ಲವ್ ಆಫ್ ಯುವರ್ ಲೈಫ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ. ಇಟ್ಸ್ ಜಸ್ಟ್ ದಟ್ ನೀವು ಸ್ವಲ್ಪ ಪುಷ್ ಮಾಡ್ತಾ ಇದ್ದೀರಾ ರಿಯಾಲಿಟಿನ. ಆ ಥರ ನೋಡ್ತಾ ಇದ್ದೀನಿ. ಬಟ್ ಲೆಟ್ಸ್ ಗೆಟ್ ಮೋರ್ ಮೆಸೇಜಸ್. ಓಕೆ, ಏಟ್ ಆಫ್ ವಾಂಡ್ಸ್ ಎನರ್ಜಿ. ದಟ್ ಈಸ್ ವಾಟ್ ಕಮ್ಯುನಿಕೇಶನ್ ಕಾರ್ಡ್ ಇದ್ದು, ಕಮ್ಯುನಿಕೇಶನ್ ಎನರ್ಜಿ ಇದು. ಓಕೆ, ಸೊ ಐ ಗೆಸ್ ಮಾತಾಡ್ತಾ ಇದ್ದೀರಾ ನೀವು, ಪ್ಲಾನ್ಸ್ ಕೂಡ ಮಾಡ್ತಾ ಇದ್ದೀರಾ, ಟ್ರಿಪ್ಸ್ ಕೂಡ ಮಾಡ್ತಾ ಇದ್ದೀರಾ,
ಆನ್ ಅ ಡೈಲಿ ಬೇಸಿಸ್ ನೀವು ಮೀಟ್ ಕೂಡ ಆಗ್ತಾ ಇದ್ದೀರಾ, ಆ ಥರ ಎನರ್ಜೀಸ್ ನೋಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ನಾಟ್ ಒನ್ ಸೈಡೆಡ್, ಆ ಥರ ಒನ್ ಸೈಡೆಡ್ ಅನ್ನಿಸ್ತಾ ಇಲ್ಲ. ಈವನ್ ದೋ ಲಾಂಗ್ ಡಿಸ್ಟೆನ್ಸ್ ಆದ್ರೂ ಎವ್ರಿ ಡೇ ನೀವು ಮಾತಾಡಿಸ್ತಾ ಇದ್ದೀರಾ, ಎವ್ರಿ ಡೇ ಆನ್ ಅ ಡೈಲಿ ಬೇಸಿಸ್ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಆ್ಯಂಡ್ ಐ ಥಿಂಕ್ ಲವ್ ಆಫ್ ಯುವರ್ ಲೈಫ್ ಆಲ್ರೆಡಿ ಇದೆ, ನೀವು ಅದನ್ನ ನೋಟಿಸ್ ಮಾಡಿಲ್ಲ. ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಇಟ್ಸ್ ಜಸ್ಟ್ ದಟ್ ಕರೆಂಟ್ ಲೈಫಲ್ಲಿ ಪ್ರಯಾರಿಟೀಸ್ ಇಬ್ರದ್ದು ಡಿಫ್ರೆಂಟ್ ಪ್ರಯಾರಿಟೀಸ್ ಇರಬಹುದು. ಮೇ ಬಿ ದಟ್ ಈಸ್ ದ ರೀಸನ್. ಇಬ್ರದ್ದು ಡಿಫ್ರೆಂಟ್ ಗೋಲ್ಸ್ ಆಗಿರಬಹುದು, ವಿಶಸ್ ಆಗಿರ್ಬೋದು. ಮೇ ಬಿ ದಟ್ ಈಸ್ ದ ರೀಸನ್. ಇನ್ನು ನೀವು ಅದಕ್ಕೊಂದು ಟ್ಯಾಗ್ ಲೈನ್ ಕೊಟ್ಟಿಲ್ಲ, ಬಟ್ ಈ ಪರ್ಸನ್ ಆಲ್ರೆಡಿ ಇದ್ದಾರೆ. ಪ್ರಾಬಬ್ಲಿ ಜಸ್ಟ್ ಕ್ವೆಶನ್ ಮಾಡ್ತಾ ಇದ್ದೀರಾ ನೀವು, ಇದಾರಾ ಇಲ್ವಾ, ಏನಾಗ್ತಿದೆ ನನ್ನ ಲೈಫಲ್ಲಿ, ಇವರೇನಾ. ಬಟ್ ದ ಥಿಂಗ್ ಈಸ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ದೇರ್. ಏಸ್ ಆಫ್ ಕಪ್ಸ್ ಬಂದಿದೆ. ಓಕೆ, ದಿಸ್ ಇಸ್ ನ್ಯೂ ಲವ್. ದಟ್ ಇಸ್ ವಾಟ್. ಡೀಪ್ ಆಗಿ ಇನ್ನೂ ಹೋಗಿಲ್ಲ, ಇನ್ ಡೆಪ್ತ್ ಆಗಿ ನೀವು ಓಪನ್ ಅಪ್ ಆಗಿಲ್ಲ, ಇನ್ ಡೆಪ್ತ್ ಆಗಿ ನೀವು ಒಬ್ರನ್ನೊಬ್ರನ್ನ ಕನೆಕ್ಟ್ ಆಗಿಲ್ಲ. ದಿಸ್ ಇಸ್ ಸಮಥಿಂಗ್ ನ್ಯೂ ಲವ್. ಸಮನ್ ನ್ಯೂ, ಯಾರೋ ನಿಮ್ಮ ಪಾಸ್ಟ್ ಪರ್ಸನ್ ಅಲ್ಲ. ವೈಬ್ಸ್, ಲುಕ್ ಎಟ್ ದೀಸ್ ಕಾರ್ಡ್ಸ್, ಸಚ್ ಎನ್ ಅಮೇಜಿಂಗ್ ಎನರ್ಜಿ, ನೋ ಡೌಟ್. Did I? Okay, sorry. No doubt, such an amazing energy ಬಂದಿದೆ. ನೀವು ಅವ್ರ ಜೊತೆ ವೈಬ್ ಮಾಡ್ತಾ ಇದ್ದೀರಾ, ಫ್ರೆಂಡ್ಶಿಪ್ ಅಲ್ಲಿ ಇದೆ ಈ ಕನೆಕ್ಷನ್. ಫನ್ ಮಾಡ್ತಾ ಇದ್ದೀರಾ, ಯು ಗೈಸ್ ಆರ್ ಲೈಕ್ ಕನೆಕ್ಟಿಂಗ್ ವಿತ್ ಈಚ್ ಅದರ್, ಮಾತಾಡ್ತಾ ಇದ್ದೀರಾ, ಕಾಮನ್ ಫ್ರೆಂಡ್ಸ್ ಇದ್ದಾರೆ, ಮ್ಯೂಚುವಲ್ ಫ್ರೆಂಡ್ಶಿಪ್ಸ್ ಇದೆ. ಬಟ್ ಅಲ್ಲಿ ಆ ಫ್ರೆಂಡ್ಶಿಪ್ ಅಲ್ಲೇ ಲವ್ ಇದೆ ಅನ್ನೋದೇ ನೀವಿನ್ನೂ ಫಿಗರ್ ಔಟ್ ಮಾಡಿಲ್ಲ. ವೆರಿ ಸೂನ್ ನಿಮ್ಮ ಲೈಫಲ್ಲೂ ಒಂದು ಫ್ರೆಂಡ್ಶಿಪ್ ಲವ್ ಆಗಿ ಟರ್ನ್ ಔಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಆ್ಯಂಡ್ ದಿಸ್ ಇಸ್ ನಾಟ್ ಸಮನ್ ಫ್ರಮ್ ಯುವರ್ ಪಾಸ್ಟ್, ಅಥವಾ ನಿಮ್ಮ ಪಾಸ್ಟ್ ಎನರ್ಜೀಸ್ ಥರ ಇರಲ್ಲ ಈ ಒಂದು ರಿಲೇಶನ್ಶಿಪ್. ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಥಿಂಗ್ ಅಬೌಟ್ ಯುವರ್ ಪಾಸ್ಟ್, ನಥಿಂಗ್ ಸಿಮಿಲರ್ ವಿತ್ ಯುವರ್ ಪಾಸ್ಟ್, ಆ ಥರ ಒಂದು ಮೆಸೇಜ್. ಸೊ ದಟ್ ಈಸ್ ದ ಮೆಸೇಜ್. ಐ ಹೋಪ್ ಎಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ನಿಮ್ಮ ಒಂದು ಕನೆಕ್ಷನ್, ನಿಮ್ಮ ಒಂದು ರಿಲೇಶನ್ಶಿಪ್. ಅದ್ರ ಪ್ರಕಾರ ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಅಂತ ಏನು ಅನಿಸ್ತು. ಓಕೆ, ನೀವು ಮೊಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.